ಕುಮಾರ್ ಅವರನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಏನು ಇವತ್ತು ನೇರವಾಗಿ ವ್ಯಕ್ತಿಗಳನ್ನ ತಲೆ ಎಳಿತಾ ಇದ್ದಾರಲ್ಲ, ಇದಕ್ಕೆ ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಇದನ್ನ ಯಾರು ಹೇಳಿದ್ದಾರೆ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಇವರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ, ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಅದನ್ನ ನಾನು ಹೇಳ್ತೀನಿ. ಇವತ್ತು ನಾನು ಎದೆ ಮುಟ್ಕೊಂಡೆ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವ್ರಿಗೆ ನೇರವಾಗಿ ಹೇಳಿರುವಂತ ಮಾತು. ಯಾರೇ ತಡೆ ಹಾಕ್ತಾರೆ, ಬಿಜೆಪಿ ಕಾರ್ ಎಸ್ ಎಸ್ ಹೋಗ್ತೀರಿ, ಪದ್ಮನಾಭರಿಗೆ ಹೋಗ್ತೀರಿ, ಸಂತೋಷ್ ಜಿ ಹತ್ರ ನೀವು ಟ್ವೀಟ್ ಮಾಡಿದ್ರೆ ಅವ್ರಿಗೆ ಮಾಡ್ಬೇಕಾಗಿತ್ತಲ್ಲ. ನೀವು ಟ್ವೀಟ್ ಮಾಡಿದ್ರೆ ಅವ್ರಿಗೆ ನೇರವಾಗಿ ಮಾಡ್ಬೇಕಾಗಿತ್ತು. ದೇಶ ತುಂಬಾ ಗೊತ್ತಿದೆ. ದೇಶ ತುಂಬಾ ಮೇಡಮ್, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿರೋ ಮುಖ್ಯಮಂತ್ರಿ, ನಮ್ಮ ಪಕ್ಕದಲ್ಲಿರೋ ಕೇರಳ ರಾಜ್ಯದ ಮುಖ್ಯಮಂತ್ರಿ, ವೆಸ್ಟ್ ಬೆಂಗಾಳಲ್ಲಿರುವಂತ ಮುಖ್ಯಮಂತ್ರಿ, ಇವ್ರ ಬಗ್ಗೆ ಅಸಹನೆ ದೇಶದಲ್ಲಿ ಯಾರಿಗಿರೋದು ಜಾಸ್ತಿ? ಯಾರಿಗೆ? ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ? ಯಾರಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡ್ತಿದ್ದಾರೆ? ಅವ್ರ ಬಗ್ಗೆ ಎಲ್ಲ ಅಸಹನೆ ಇಲ್ಲ ಇವ್ರಿಗೆ. ಸರ್ ಒಂದೇ ನಿಮಿಷ, ಇವ್ರು ಮಾಡ್ತಿರೋದೆಲ್ಲ ನೋಡ್ತಾ ಇಲ್ವಾ ಜನ? ಒಂದೇ ನಿಮಿಷ ಸರ್, ಇಲ್ಲಿ ಬೇರೆ ಎಲ್ಲ ಟ್ವೀಟ್ ಅನ್ನ ಒಂದ್ ಕಡೆಗೆ ಹಾಕೋಣ. ಅವ್ರಿಗೆ ಉತ್ತರ ಕೊಟ್ಟಿರೋದು ಒಂದೇ ನಿಮಿಷ. ಈಗ ಏನು ಒಂದು ಬಿಜೆಪಿಯ ವಿಚಾರವಾಗಿ ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಕೆಪಿಸಿಸಿ ಕಚೇರಿಯಿಂದ ಆಗಿರ್ಬೋದು, ಕಾಂಗ್ರೆಸ್ ಕಚೇರಿ ಯಾರೇ ಆದ್ರೂ ಎಟ್ ಅಂತ ಹೇಳಿ ಸೇರಿಸಿ, ಹ್ಯಾಶ್ ಟ್ಯಾಗ್ ಅಂತ ಹೇಳಿ ಸೇರಿಸಿ ಅವ್ರನ್ನ ಟ್ಯಾಗ್ ಮಾಡೇ ಮಾಡ್ತಾರೆ. ವಿಜೇಂದ್ರ ಆಗಿರ್ಲಿ, ಯಡಿಯೂರಪ್ಪ ಆಗಿರ್ಲಿ, ಕುಮಾರಸ್ವಾಮಿ ಆಗಿರ್ಲಿ, ದೇವೇಗೌಡ ಆಗಿರ್ಲಿ, ಯಾರ ಹೆಸರು ಬೇಕಾದ್ರೂ ಟ್ಯಾಗ್ ಮಾಡ್ತಾರೆ. ನಾವು ನೋಡಿದ್ದೇವೆ. ಇಲ್ಲಿ ಯಾವುದೇ ಟ್ಯಾಗ್ಗಳು ನಡೆದಿಲ್ಲ. ಹಾಗೆ ಒಂದ್ ನಿಮಿಷ ಸರ್, ಮುಗುಮ್ಮಾಗಿ ಒಂದು ವಿಷಯ, ಮುಗುಮ್ಮಾಗಿ ಅಂತ ಪದ ಬಳಸ್ತಾ ಇದ್ದೀರಿ. ನೀವು ಹೇಳೋದೇ ಬೇಡ. ಮುಗುಮ್ಮಾಗಿ ಒಂದು ವಿಷಯವನ್ನ ಇಲ್ಲಿ ಯಾರಿಗೂ ಟ್ಯಾಗ್ ಆಗಿಲ್ಲ. ಒಂದು ನಿಮಿಷ, ಅರ್ಥ ಆಗುತ್ತೆ ಒಂದೇ ನಿಮಿಷ, ನಾನು ಕಂಪ್ಲೀಟ್ ಮಾಡಿ ಮೇಡಮ್, ನನಗೆ ಅರ್ಥ ಆಗುತ್ತೆ ಬಿಡಿ. ನೀವು ಮುಗುಮ್ಮಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಟ್ವಿಟ್ ಖಾತೆಯಲ್ಲಿ ಅದನ್ನ ಹಾಕಿರೋದಕ್ಕೆ ಯಾರ್ಯಾರು ಮುಟ್ಟೋಡ್ಕೋತಾ ಇದ್ದಾರೆ ಅಂತ ಕರ್ನಾಟಕ ದೇಶದಲ್ಲಿ ಗೊತ್ತಿದೆ. ಗೊತ್ತಿದೆ ನಮಗ್ ಹಾಕಿದ್ರೆ ನಾವು ಉತ್ತರ ಕೊಡ್ತಿದ್ವಿ. ಅಶೋಕ್ ಅವ್ರಿಗೆ ಹಾಕಿದಾರ, ಹಾಕಿರೋದಪ್ಪ ಅದನ್ನ ಕೇಳಿ ತಿಳ್ಕೊಳ್ಳಪ್ಪ. ನನಗೇನು ಅಭ್ಯಂತರ ಇಲ್ಲ. ನಿಮ್ಮ ನಾಯಕರು ಆಗಿರುವಂತ ಟ್ವೀಟು, ನಿಮ್ಮ ಪಕ್ಷದ ನಾಯಕರಿಗೆ ಪ್ರಕರಣ ಎಷ್ಟು ಸಂತೋಷ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಅಧ್ಯಕ್ಷರಿಗೆ ಜನರ ಮನಸ್ಸನ್ನ ಬೇರೆ ಕಡೆ ಮಾಡ್ತಿದ್ದಾರೆ ಸಾಹೇಬ್ರು ಹಾಕಿರೋ ಟ್ವೀಟ್ ಅದು. ಓಕೆ ಕುಮಾರ್ ಸರ್, ಒಂದೇ ನಿಮಿಷ. ಇಲ್ಲಿ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಸರ್ ಸಾಹೇಬ್ರು. ಒಂದ್ಸಲ ನೋಡೋದಿದ್ರೆ ನಾವು ಸಾಲು 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 ಬರ್ಕೊಂಡಿದ್ದಾರೆ. ಈ ಸಾಲಲ್ಲಿ ನನಗೆ ತುಂಬಾ ಕುತೂಹಲ ಹುಟ್ಟಿಸಿರುವಂತಹ ಸಾಲುಗಳ ಅವರೊಳಗೆ ದ್ವೇಷ, ಅಸೂಯೆ ಕುದಿಯುತ್ತಿದೆ. ಇವನೊಬ್ಬನನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಅದರ ನಂತರ ನಮ್ಮೆಲ್ಲರ ಆದಿ ಸುಲಭವಾಗುತ್ತದೆ. ಯಾರಿಗೆ ಅಂದ್ರೆ ಈ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ, ಇವರು ಡಿ ಕೆ ಶಿವಕುಮಾರ್ ಅವ್ರ ಬಣಕ್ಕೆ ಯಾರು ಅಂದ್ರೆ ಬಿಜೆಪಿ ಇವತ್ತು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಮಾತಾಡಕ್ ಹೋಗೋದು ಯಾರಿಗೆ? ಪದೇ ಪದೇ ಭೇಟಿ ಆಗೋದಕ್ಕೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಯಾಕೆ? ಹಾಗಾಗಿ ಆ ಟ್ವೀಟು ಸಿದ್ದರಾಮಯ್ಯ ಅವರು ಬೇರೆಯವ್ರಿಗೆ ಬರ್ದಿದ್ದಿದ್ರೆ ದಯವಿಟ್ಟು ಒಬ್ಬರೇ ಎರಡೆರಡು ಜನ ಗರ್ಭಗುಡಿ ಹೈಕಮಾಂಡ್, ನಿಮ್ದು ಗರ್ಭಗುಡಿ ಹೈಕಮಾಂಡ್, ನಿಮ್ ನಾಯಕರೇ ಹೋದರೆ ನಮ್ ಗರ್ಭಗುಡಿ ಇದೆ, ಗರ್ಭಗುಡಿ ಇದೆ, ನಮ್ ಕೇಶವ ಪ್ರಕರಣ ಇದೆ. ನಿಮ್ಮಂಗೆ ಸೋನಿಯಾ ಗಾಂಧಿ ಡೆಲ್ಲಿ ಮನೆಗೆ ಹೋಗ್ಬೇಕಾಗಿಲ್ಲ. ನಿಮ್ಮ ವಂಶ ಪರಂಪರೆ ನಾವು ನಿಮ್ದು ವಂಶ ಪರಂಪರೆಯಲ್ಲಿ ರಾಜಕಾರಣ, ನಿಮ್ದು ವಂಶ ಪರಂಪರೆ ರಾಜಕಾರಣ ನಿಮ್ದು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ತದನಂತರ
ಅಮಿತ್ ಶಾ ಮಗ ಎಲ್ಲಿದ್ದಾನಪ್ಪ? ಅಮಿತ್ ಶಾ ಆಯ್ತು. ಅಮಿತ್ ಶಾ ಅವ್ರು ಅರುಣ್ ಎಲ್ಲಿಂದ ಜೇಟ್ಲಿ ಬಂದ್ರು? ಮಗ ಎಲ್ಲಿದ್ದಾನೆ? ಅದಾದ್ಮೇಲೆ ಹೇಳಿ. ಗಡ್ಕರಿ ಅವ್ರು ಎಲ್ಲಿಂದ ಒಬ್ರು- ಬಂದ್ರು? ಒಬ್ರು ಪಿಯೂಷ್ ಗೋಯಲ್ ಮಗ ಎಲ್ಲಿದ್ದಾನೆ? ನಿಬಿನ್ ಎಲ್ಲಿಂದ ಒಬ್ರು ಬಂದ್ರು? silent ಆಗಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲಿಂದ ಎಲ್ಲ ಬಂದ್ರು? ಬೇಡ, ಎಲ್ಲರಿಗೂ ಗೊತ್ತಿದೆ. RSS ಅವ್ರು ಮಾಡೋ ಡ್ರಾಮಾಗಳು ದೇಶಕ್ಕೆಲ್ಲ ಗೊತ್ತಾಗಿದೆ. ನೋಡಪ್ಪ. RSS ವಿಚಾರ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ ಫಸ್ಟ್. ಏನ್ ಮಾಡ್ಕೊಳ್ಳೋದು ಅನ್ನೋದು ಅವ್ರು RSS ಬಿಟ್ಟಿದ್ರೆ ನೀವು ಕೇಳಿದ್ರಿ ಒಂದೇ ನಿಮಿಷ ನೀವು ಸರ್, ನನ್ನ ಕೇಳಿದ್ರಿ ಪ್ರಶ್ನೆಗೆ ಅವ್ರು ಆನ್ಸರ್ ಕೊಟ್ಬಿಡಿ. ನಮ್ಮ ನಾಯಕರು ಒಂದೇ ನಿಮಿಷ, ಆಮೇಲೆ ಪದೇ ಮಾತಾಡ್ತೀನಿ. ಪದೇ ಹೈಕಮಾಂಡ್ ಭೇಟಿ ಮಾಡ್ತೀವಿ ಕಣ್ರೆ. ನಮ್ಮ ನಾಯಕರು ಅವರು, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ನಮ್ಮ ಕಂಪ್ಲೇಂಟ್ ನಾಯಕರು ಮಾಡ್ತೀವಿ. ಸಿಗ್ತಾರೆ, ನಮ್ದೇನೇನೋ ವಿಷಯಗಳಿರುತ್ತೆ, ಚರ್ಚೆ ಮಾಡ್ತೇವೆ. ನಾವೇ ಏಕಾಏಕಿ ನಿರ್ಧಾರ. ಒನ್ ಮ್ಯಾನ್ ಪಾರ್ಟಿ ಅಲ್ಲ ನಮ್ದು, ಇವ್ರ ತರ ಒನ್ ಮ್ಯಾನ್ ಪಾರ್ಟಿ ಗರ್ಭಗುಡಿ ಪಾರ್ಟಿ ಅಲ್ಲ ನಮ್ದು. ಅವ್ರ ನಾಯಕರು ಯಾರು ಸಿಗ್ತಾರೆ? ಇರಿ. ಒಬ್ಬ ಸಂಸದರಿಗೂ ಸಿಗಲ್ಲ. ಇವರು ಮಾತಾಡ್ತಾರೆ. ಒಂದ್ ನಿಮಿಷ ಸರ್. ಇಲ್ಲಿಂದ ಆಯ್ಕೆ ಆಗೋಗಿರೋ ಸಂಸದ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಆಗಲ್ಲ ಅವ್ರ ಮುಂದೆ. ಇವ್ರೇನ್ ಹೇಳ್ತಾರೆ ಓಕೆ ಕುಮಾರ್ ಸರ್, ಓಕೆ ಎಸ್ ಆತ್ಮಾನಂದ ಅವರೇ ನೀವೇನು ಹೇಳೋದು? ಕಳೆದ 4 ಬಾರಿ ಇದೇ DK ಶಿವಕುಮಾರ್ ಅವರು ಮತ್ತೆ 50 ಸಿದ್ದರಾಮಯ್ಯ ಬಾರಿ ಹೋಗ್ತಿವ್ರಿ, ಸರ್ 100 ಬಾರಿ ಹೋಗ್ತೀವಿ ನಾವು ಒಂದ್ ನಿಮಿಷ ಅವ್ರು ಕಂಪ್ಲೀಟ್ ನಮ್ಮ ಮಾಡಿ ಹೈಕಮಾಂಡ್ ಹತ್ರ. ಸರ್. ನಿಮ್ಮ ಅಪ್ಪಣೆ ತಗೊಂಡು ಹೋಗ್ತಾರೆ ಸರ್. ಬಿಜೆಪಿ ಅವ್ರದ್ದು. ಸರ್ ನಿಮ್ ನಾಯಕರು ಸಿಗ್ತಾರಾ ಹೇಳಿ? ಆಯ್ತು ಸರ್ ಒಂದ್ ನಿಮಿಷ ಅವ್ರು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಆಯ್ತಲ್ವಾ? ಎಸ್ ಆತ್ಮಾನಂದ ಎಸ್ 4 ಬಾರಿ ಕೊನೆಯದಾಗಿ. ಇದೇ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಈ ರಾಹುಲ್ ಗಾಂಧಿ ಅವ್ರನ್ನ CM ವಿಚಾರ ಚರ್ಚೆಗೆ ಹೋಗಿ ಭೇಟಿ ಆಡಕ್ಕೆ ಹೋಗಿದ್ದಾಗ್ಲೂ ಕೂಡ 4 ಬಾರಿನೂ ಹಿಂದೆ ಬಂದಿದ್ದಾರೆ ಅವ್ರು ಸಿಗದೇನೆ. ಅದೇನೆ ನರೇಂದ್ರ ಮೋದಿ ಅವರು, ಒಬ್ಬ ದೇಶದ ಪ್ರಧಾನಿ, ಇವತ್ತು DK ಶಿವಕುಮಾರ್ ಅವ್ರಿಗೂ ಭೇಟಿಯಾಗಿದ್ದಾರೆ ಕೆಲವು ಕಾಮಗಾರಿಗಳಿಗೋಸ್ಕರ. ಸಿದ್ದರಾಮಯ್ಯನವ್ರಿಗೂ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಭೇಟಿ ಆಗಲಿಲ್ಲ, ಸಮಯ ಕೊಟ್ಟು ಸೋನಿಯಾ ಗಾಂಧಿ ಅವರೇ ಇವತ್ತು ಬನ್ನಿ ಅಂತ ಭೇಟಿ ಕೊಟ್ಟಿದ್ರು ಕೂಡ, ಸಮಯ ನಿಗದಿಯಾಗಿದ್ರು ಕೂಡ ಭೇಟಿಗೆ ಅವಕಾಶ ಸಿಗಲಿಲ್ಲ ಅಂತೇಳಿ ಅವತ್ತಿನ ಕರ್ನಾಟಕ ಭವನದಲ್ಲೇ ಬಂದು ನನಗೆ ಅಸಮಾಧಾನ ಆಗಿದೆ, ನನ್ನ ಸಮಯಕ್ಕೆ ವ್ಯಾಲ್ಯೂ ಇದೆ ಅಂತೇಳಿ ಅಲ್ಲಿಂದನೇ ಪ್ರೆಸ್ ನೋಟ್ ಮಾಡಿ ನಾನು 5 ವರ್ಷಗಳ ಕಾಲನೂ CM ಆಗಿ ಮುಂದುವರಿಯುತ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರನೇ ಈ CM ಕುರ್ಚಿಯ ಕದನ ಇನ್ನೂ ಜೋರಾಗಿದ್ದು. ಇದು ಅವರ ವಕ್ತಾರರಿಗೆ ಗೊತ್ತಿರಬೇಕು. ನಾವು ಪ್ರಶ್ನೆ ಕೇಳ್ತಾ ಇರೋದು ಆ ಟ್ವೀಟ್ ಯಾರು ಆಗಿರಬಹುದು ಮೇಡಮ್, ಅದು ಯಾರಿಗಾರು ನಮಗೆ ಸಿದ್ದರಾಮಯ್ಯನವರ ಇವತ್ತು ಒಬ್ಬ ಹಿಂದ ನಾಯಕ, ನಾನು ಸಮಾಜವಾದಿಯಿಂದ ಬಂದಂತಕ್ಕಂಥ ನಾಯಕ ಅಂತ ಹೇಳ್ದಂತ ಒಬ್ಬ ಇಷ್ಟು 2 ಬಾರಿ ಮುಖ್ಯಮಂತ್ರಿ ಆಗಿರುವಂತ ನಾಯಕರಿಗೆ ತನ್ನ ಸ್ವತಃ ಕಮ್ಯುನಿಟಿ ಯಾರು ಕೂಡ ಈ ರಾಜ್ಯದಲ್ಲಿ ದಲಿತರ ಧ್ವನಿ, ಅಲ್ಪಸಂಖ್ಯಾತರ ಓಲೈಕೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು, ಎಲ್ಲ ಸಮಾಜವನ್ನು ತಗೊಂಡು ಹೋದವರು ಇವತ್ತು ಕುರುಗ ಸಮಾಜದ ಒಬ್ಬ ನಾನು ಲೀಡ್ರು ಅಂತ ಹೇಳ್ಕೊಂತ ಪರಿಸ್ಥಿತಿಗೆ ಬಂದ್ಬಿಟ್ರಲ್ಲ. ಇಂಥ ಒಬ್ಬ ನಾಯಕ, ನಮ್ಗೆ ಅದು ಯಾರೇ ಪಕ್ಷದಲ್ಲಿರಲಿ ಬೇಜಾರೇನಿಲ್ಲ, ಒಬ್ಬ ನಾಯಕ ಬೆಳೆದಿರೋದು ನಾವು ಗೌರವಿಸ್ತೀವಿ. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ಇಡೀ ಸಮಾಜವನ್ನು ರೈತಪರ ಹೋರಾಟವನ್ನು ಮಾಡಿದಂಥವ್ರು, ರೈತ ಬಜೆಟ್ ಅನ್ನ ಕೊಟ್ಟಂತವ್ರು. ಸಿದ್ದರಾಮಯ್ಯನವರು ಕೂಡ 17 ಬಜೆಟ್ ಅನ್ನ ಮಾಡಿಸ್ಲಿ, ಇನ್ನ 3 ಬಜೆಟ್ ಮಾಡಿದ್ರೆ ನಮ್ ಸಂತೋಷನೇ. ಆದ್ರೆ ಬಿಜೆಪಿ ಅವ್ರಿಗೆ ಮಾಡಿದ್ರೆ ನೇರವಾಗಿ ಮಾಡ್ಲಿ, ಅವರು ನೇರವಾಗಿ ಮಾಡ್ಲಿ. ಇವತ್ತು ಅವ್ರ ಪಕ್ಷದಲ್ಲಿರುವಂತಹ ಗೊಂದಲಕ್ಕೆ ಈಗ ಟ್ವೀಟ್ ಮಾಡ್ಕೊಂಡು ಆ ಒಂದು ಸಮುದಾಯವನ್ನ ಎತ್ಕೊಂಡಂಥದ್ದು. ಈ ನಂತರ ಅವ್ರಿಗೆ ದಲಿತ ಕುರುಬರು ಮಾತ್ರ ಓಟ್ ಹಾಕಿದಾರ, ಆ ಕ್ಷೇತ್ರದಲ್ಲಿ ಕುರುಬರು ಮಾತ್ರ ಅವ್ರು CM ಮಾಡಿದಾರ. ಇಡೀ ಏನು ಶಾಸಕರಿದ್ದಾರೆ ಅವರೆಲ್ಲ ಬೆಂಬಲವನ್ನ ಪಡೆದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕುರುಬರು ಮಾತ್ರ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಹಾಗಾಗಿ ಈ ಟ್ವೀಟ್ ಒಬ್ಬ ಪ್ರಜ್ಞಾವಂತ ಹಿರಿಯ ರಾಜಕಾರಣಿಗೆ ತಕ್ಕನಾದದ್ದಲ್ಲ. ಈ ಟ್ವೀಟಿನ ಹಿಂದೆ ಅವ್ರಿಗೆಲ್ಲೋ ಕೂಡ ಅಧಿಕಾರವನ್ನ ಕಳ್ಕೊಳ್ತೀನಿ ಅನ್ನುವಂತ ಗಮನಿರಸನಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರ ಪಕ್ಷದ ನಾಯಕರುಗಳಿಗೆ ಇವತ್ತು CM ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಬಣಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರಬಹುದು ಅನ್ನುವಂಥದ್ದೇ ನಮ್ಮ ವಾದ. ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಂತರ್ಯದ ವಿಷಯವನ್ನ ತಮಗೆ ಇಷ್ಟು ದಿನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಈ ಥರದ ಒಂದು ಗೊಂದಲಕ್ಕೆ ಸಿಗುವಂತೆ ಅವರ ಮನಸ್ಸನ್ನು ಅಷ್ಟು ರೀತಿಯಲ್ಲಿ ಕಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗಿರೋರು ಒಂದು ವರ್ಗದಿಂದ ಬಂದಿರೋವಂಥವ್ರು ತಾವು ಅಧಿಕಾರ ನಡೆಸ್ತಿರೋ ಸಂದರ್ಭದಲ್ಲಿ ಇಡೀ ದೇಶದ ತುಂಬ ಯಾವ ರೀತಿ ಒತ್ತಡ ಹಾಕಿ 5 ರೂಪಾಯಿ ಬಜೆಟ್ನಿಂದ ಕೇಂದ್ರದಿಂದ ಕರ್ನಾಟಕ ಕೊಡೋದಿಲ್ಲ, ಅದ್ರ ನಡುವೆಯೂ ಇಷ್ಟು ಬಲಿಷ್ಠವಾಗಿ ಕರ್ನಾಟಕವನ್ನು ಕಟ್ಟಿ ಬೆಳೆಸ್ತಾ ಇದ್ದೇನೆ ನಾನು. ಬೆಳೆಸ್ತಾ ಇದ್ದೀನಿ. 1 ರೂಪಾಯಿ ಕೊಟ್ಟಿಲ್ಲ. ಒಂದೇ ನಮ್ಮ GST 15ನೇ ಹಣಕಾಸಿನ ಆಯೋಗದಲ್ಲಿ 20,855 ಕೋಟಿ ಇನ್ನು ಬಾಕಿ ಕೊಟ್ಟಿಲ್ಲ. ಕಾಂಗ್ರೆಸ್ ಅವ್ರು ಏನೋ ಮಾಡಿದ್ರು ಅಲ್ವೇ? ಇದು ಹಾಕಿದ್ದು ಈ ಟ್ವೀಟ್ ಅದೇ ಹಾಕಿದ್ದು